ಸ್ಟುಪಿಡ್ ಇಡಿಯಟ್. ಥು. ಕೃಷ್ಣ ಕೃಷ್ಣ ಬರ್ತಾ ಇದೀನಿ ತಡಿಯೇ. ಯಾಕೆ ಗಂಟ್ಲ ಇರ್ಕೋತಾ ಇದೀಯಾ? ಏನ್ ನಿನ್ ಪ್ರಾಬ್ಲಮ್? ಅಡ್ಡಾದಿಡ್ಡಿ ಬೈಕ್ ನಿಲ್ಸಿದ್ರೆ ನನ್ ಸ್ಕೂಟಿ ಹೇಗೋ ನಿಲ್ಸೋದು? ಬಂಡ್ರಗಪ್ಪೆ. ಹೇಯ್, ಅದ್ ನಿಮ್ಮ ಅಪ್ಪನ್ಗೆ ಹೇಳೆ ಏಡಿಕಾಯಿ. ನಮ್ಮ ಅಪ್ಪನ್ಗೆ ಯಾಕೋ? ಯಾಕೆ ಅಂದ್ರೆ ಮಾರ್ಕೆಟ್ಗೆ ಬೈಕ್ ತಗೊಂಡೋಗಿ ತಂದು ಅಡ್ಡಾದಿಡ್ಡಿ ನಿಲ್ಸಿದಾರಲ್ಲ ಅದಕ್ಕೆ. ಗಾಡಿ ನಿಂದು, ನೀನ್ ಬಂದ್ ಸರಿಯಾಗಿ ನಿಲ್ಸ್ಬೇಕಾಗಿತ್ತು. ಆಹಾ, ಇದಪ್ಪ ವರ್ಷೆ. ಪೆಟ್ರೋಲ್ ಹಾಕ್ಸಿ ಬಿಟ್ಟಿ ಬೈಕ್ ಕೊಟ್ಟಿದ್ದು ಅಲ್ದೆ ಅವ್ರು ಮಾಡಿದ ತಪ್ಪಿಗೆಲ್ಲ ನಾನಾ ಹೊಣೆ. ಆಹಾ, ಚೆನ್ನಾಗಿದೆ ನಿಮ್ ಪಾಯಿಂಟು. ಅದ್ ಸರಿ, ಈ ತರ ದಿನ ನನ್ ಜೊತೆ ಖ್ಯಾತಿ ತೆಗಿತೀರಲ್ಲ, ನೀವು ಜಾಗಕ್ಕೋಸ್ಕರನೇ ಜಗಳ ಆಡ್ತಿರೋ ಇಲ್ಲ ಜಗಳಕ್ಕೋಸ್ಕರನೇ ಜಗಳ ಮಾಡ್ತಿರೋ? ಹೌದೌದು, ನೀ ನನ್ ಸೋದರ ಮಾವನ್ ಮಗ ನೋಡು, ಅದಕ್ಕೆ ನಿನ್ ಜೊತೆ ಕಾಲ್ ಕೇರ್ಕೊಂಡ್ ಜಗಳ ಮಾಡ್ತೀನಿ. ಸೋದ್ರ ಮಾವನ್ ಮಗ ಏನಾದ್ರು ಆಗಿದ್ದಿದ್ರೆ ಏನೋ ಏನೋ ಮಾಡ್ತಿದ್ದೆ. ಏನೋ ಮಾಡ್ತಿದ್ದೆ, ಈಗಲ್ವಲ್ಲ ಬಿಡು. ಇಲ್ಲ, ಅದೇನ್ ಮಾಡ್ತಿದ್ದೆ ಅಂತ ಹೇಳೋ. ಏನೇ ನಿನ್ ತಕ್ರಾರು? ದಿನ ಅವನ್ ಜೊತೆ ಒಂದ್ಸಲ ಜಗಳ ಆಡ್ಲಿಲ್ಲ ಅಂದ್ರೆ ತಿಂದನ್ನ ಅರ್ಗಲ್ವಾ? ಅಯ್ಯೋ, ಬರೀ ಅನ್ನ ಆದ್ರೆ ಅರಗ್ತಿತ್ತು ಆಂಟಿ. ನೀವು ಕರ್ದಿದ್ದು ಕೆರ್ದಿದ್ದು ಸ್ವೀಟು ಖಾರ ಬೆಣ್ಣೆ ತುಪ್ಪ ಅಂತ ಚೆನ್ನಾಗಿ ತಿನ್ಸ್ಬಿಡ್ತೀರಾ. ಅದು ಫ್ಯಾಟ್ ಜಾಸ್ತಿ ಆಗಿ ಹಾರ್ಟ್ಗೂ ಬ್ರೈನ್ಗೂ ಶಾರ್ಟ್ ಸರ್ಕಿಟ್ ಆಗಿ ನಾಲ್ಗೆ ಒಳ್ಳೆ ಅಲಾರಾಮ್ ತರ ಹೊಡ್ಕೊಳಕ್ ಶುರು ಮಾಡುತ್ತೆ. ಗ್ರಾಚಾರಕ್ಕೆ ಇವಳ ಕೈಯಲ್ಲಿ ನಾನೇ ಸಿಕ್ಕಾಕೋತೀನಿ. ಸುಮ್ನಿರೆ, ಚಿಕ್ಕ ಮಗು ತರ ಆಡ್ಬೇಡ. ಇಬ್ರು ಸರಿಗಿದ್ದೀರಾ. ಬಾ ಕೃಷ್ಣ, ಜಗಳ ಆಡಿ ಸುಸ್ತಾಗಿರ್ತೀಯ, ಚಕ್ಲಿ ಕೊಡ್ತೀನಿ ತಿನ್ನುವಂತೆ. ಹೋಗ್ ನುಂಗು. ಏನಂಟಿ ಇಷ್ಟೊತ್ತು ತಿಂಡಿ ಮಾಡ್ಬಿಟ್ಟಿದ್ದೀರಾ? ನಾಳೆ ಗೋಕುಲಾಷ್ಟಮಿ ಅಲ್ವೇನೋ, 21 ಬಗೆ ತಿಂಡಿ ಮಾಡ್ಬೇಕು. ಓಹ್, ಕೃಷ್ಣ ಬರೀ ಹುಡುಗಿರ್ ವಿಷಯದಲ್ಲಿ ಮಾತ್ರ ರಸಿಕ ಅನ್ಕೊಂಡಿದ್ದೆ, ಆದ್ರೆ ತಿಂಡಿ ವಿಷಯದಲ್ಲೂ ರಸಿಕನಾ? ಹೇ ಹೇ, ನಾನ್ ಹೇಳಿದ್ದು ಈ ಆರ್ ಮ್ಯೂಸಿಕ್ ಕೃಷ್ಣನಲ್ಲಪ್ಪ, ಆ ಫ್ಲೂಟು ಕೃಷ್ಣನ್ನ. ಈ ಕೃಷ್ಣ ಏನ್ ಸಾಮಾನ್ಯದವನಲ್ಲಪ್ಪ, ಕಳ್ಳ ಕೃಷ್ಣ. ಹೋದ ವರ್ಷ ಹಬ್ಬಕ್ ಬರ್ತೀನಿ ಬರ್ತೀನಿ ಅಂತ ಕೈ ಕೊಟ್ಟ. ಹಬ್ಬಕ್ ತಾನೆ, ನಾಳೆ ಹೇಗಿದ್ರು ರಜಾ ಇದೆ, ಬರ್ತೀವಿ ಬಿಡಿ ಅಂಕ. ಗ್ಯಾರಂಟಿನ? 100%. ಗೋಕುಲಾಷ್ಟಮಿ ಅಂದ್ಮೇಲೆ ಗೋಪಿಕಾಸ್ತ್ರೀಯರು ಇರ್ತಾರ ಅಂಕಲ್? ಕೃಷ್ಣ ಇದ್ದ ಮೇಲೆ ಗೋಪಿಕಾಸ್ತ್ರೀಯರು ಇದ್ದೇ ಇರ್ತಾರೆ. ಇರ್ತಾರಂತೆ. ಎಲ್ಲ ನಿನ್ ಸಿಸ್ಟರ್ಸ್ ಕಣೋರ. ಹೇ, ಲೈನ್ ಸಿಕ್ತು. ಹಲೋ, ಆರ್ ಮ್ಯೂಸಿಕಾ? ಸ್ವಲ್ಪ ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ತೀರಾ? ಹಾ, ಮಾಡ್ತೀನಿ ಸರ್. ಕಮ್ಮಿ ಮಾಡು. ಕಮ್ಮಿ ಮಾಡಿದ್ರಾ? ಹಾ, ಮಾಡ್ದೆ ಸರ್. ಓಕೆ, ಯಾರು ಮಾತಾಡ್ತಿರೋದು? ನಿಮ್ ಹೆಸರೇನು? ನನ್ನ ಹೆಸರು ರಮ್ಯಾ ಅಂತ ಸರ್. ಓಕೆ ರಮ್ಯಾ ಅವರೇ, ಇವತ್ತಿನ ವಿಷಯದ ಬಗ್ಗೆ ನಿಮ್ಗೆ ಗೊತ್ತಲ್ಲ? ಹಾ, ಗೊತ್ತು ಸರ್. ಲವ್ ಮ್ಯಾರೇಜ್ ಬೆಟ್ರಾ ಅರೇಂಜ್ ಮ್ಯಾರೇಜ್ ಬೆಟ್ರಾ ಅಂತ. ಕರೆಕ್ಟ್. ನಿಮ್ಗೆ ಮದ್ವೆ ಆಗಿದೆಯಾ ರಮ್ಯಾ ಅವರೇ? ಇನ್ನೂ ಇಲ್ಲ ಸರ್. ಹಾಗಾದ್ರೆ ಹೇಳಿ, ನಿಮ್ ದೃಷ್ಟಿಲಿ ಯಾವ್ದು ಬೆಟ್ರು? ಅರೇಂಜ್ ಮ್ಯಾರೇಜ್ ಬೆಟ್ರು ಸರ್. ಓಕೆ ರಮ್ಯಾ ಅವರೇ, ನಿಮ್ಮ ಅನಿಸಿಕೆಗೆ ತುಂಬಾ ಥ್ಯಾಂಕ್ಸ್. ಇದೇ ತರ ಕಾರ್ಯಕ್ರಮ ನೋಡ್ತಾ ಇರಿ. ಈಗ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಹಾಕ್ತಿವಿ, ನೋಡಿ ಮಸ್ತ್ ಮಜಾ ಮಾಡಿ. ಹಲೋ. ಹಾಯ್. ಸನ್ಸೆಟ್ಟು, ತಂಬೂರಿ, ವಾಯ್ಸ್ ಎಷ್ಟು ಚೆನ್ನಾಗಿದೆ. ನಿನ್ ಫೇಸ್ ಕಟ್ ಎಷ್ಟು ಚೆನ್ನಾಗಿರ್ಬೋದು. ಅಪ್ಪಿ ತಪ್ಪಿ ಕೂತ್ಬಿಟ್ರೆ ರಾಮ ನಿನ್ ಲೈಫ್ ಸೆಟ್ಲು ಕಣೋ. ಶಬಾಷ್, ಟ್ರೈ ಮಾಡೋಣ. ಹಲೋ ಮೇಡಮ್, ನನ್ನ ಹೆಸರು ರಾಮ್ ಅಂತ, ಕೃಷ್ಣನ ಕ್ಲೋಸ್ ಫ್ರೆಂಡ್. ನೋಡೋದಕ್ಕೆ ಅವನಿಗಿನ್ನ ಹ್ಯಾಂಡ್ಸಮ್ ಆಗಿರ್ತೀನಿ, ಸಂಬಳನೂ ಅವನಿಗಿನ್ನ ಜಾಸ್ತಿ ಬರುತ್ತೆ. ಆದರೆ ಅವನು ಸ್ಕ್ರೀನ್ ಮುಂದೆ ಎಕ್ಸ್ಪೋಸ್ ಆಗಿದ್ದಾನೆ, ನಾನು ಸ್ಕ್ರೀನಿಂದ ಎಕ್ಸ್ಪ್ಲೋರ್ಡ್ ಆಗಿದ್ದೀನಿ. ನೀವು ಎಸ್ ಅಂದ್ರೆ ಹಿಂದೆನೂ ಬೇಡ ಮುಂದೆನೂ ಬೇಡ, ಡೈರೆಕ್ಟ್ ಆಗಿ ಮೀಟ್ ಮಾಡೋಣ. ಏನಂತೀರಾ? ಯಾವುದೇ ಹುಡುಗಿ ಫೋನ್ ಮಾಡಿದ್ರು ಹೀಗೆ ಮಾತಾಡ್ತೀರಾ? ಚಿಚಿ ಎಲ್ಲಾದ್ರೂ ಉಂಟಾ? ನಿಮ್ಮ ಹತ್ರ ಮಾತ್ರ. ಅದೇನು? ನಿಮ್ ವಾಯ್ಸ್ ಕೇಳ್ತಾ ಇದ್ರೆ ನಮ್ಮಿಬ್ಬರದು ಜನ್ಮ ಜನ್ಮಾಂತರದ ಅನುಬಂಧ ಅಂತ ನನ್ನ ಹಾರ್ಟ್ ಹೇಳ್ತಾ ಇದೆ. ಸ್ವಲ್ಪ ನಿಮ್ MD ನಂಬರ್ ಕೊಡ್ತೀರಾ? ಯಾಕೆ? ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ನನ್ನ ಹಾರ್ಟ್ ಹೇಳ್ತಾ ಇದೆ. ನೀವು ಕೃಷ್ಣ ಹತ್ರ ಮಾತಾಡ್ಬೇಕು ಅಂದ್ರಲ್ಲ, ಜಸ್ಟ್ ಮಿನಿಟ್, ಇದು ಕೊಟ್ಟೆ. ಯಾರೋ ಮೆಂಟ್ಲಿ ಕೇಸ್, ಡಬ್ಬಾ ವಾಯ್ಸ್. ಹಲೋ, ನಮಸ್ಕಾರ. ಯಾರು ಮಾತಾಡ್ತಿರೋದು? ಪ್ರೀತಿ. ಓ ಹೇಳಿ ಮೇಡಮ್. ಅವತ್ತು ಹೆಸರು ಹೇಳದೆ ನನಗೆ ಚಳ್ಳೆ ಹಣ್ಣು ತಿನ್ಸಿದ್ರಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀವಿ ಅಂತ ಅರ್ಥ ಮಾಡ್ಕೊಂಡು ಮಾತಾಡಿ. ಇವತ್ತಿನ ನಮ್ ವಿಷಯ ಏನು ಅಂದ್ರೆ ಲವ್ ಅಲ್ಲ ಮೇಡಮ್, ಮ್ಯಾರೇಜ್. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್, ಇವೆರಡರಲ್ಲಿ ಯಾವ್ದು ಬೆಟ್ರು ಅಂತ ನಿಮ್ಮ ಅಭಿಪ್ರಾಯ? ಲವ್ ಮ್ಯಾರೇಜ್. ಯಾಕೆ ಅಂತ ಕೇಳ್ಬೋದಾ ಮೇಡಮ್? ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ, ಅದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಯಾವಾಗ್ಲೂ ಸಖತ್ ತಮಾಷೆ ಮಾಡ್ತೀರಾ. ತಮಾಷೆ ಅಲ್ಲ ಕೃಷ್ಣ, ರಿಯಲಿ ಐ ಲವ್ ಯು ಸೋ ಮಚ್. ಹಲೋ
ಹಲೋ. ಸಾರಿ ಪ್ರೀತಿ ಅವರೇ, ಲೈನ್ ಕಟ್ ಆಗೋಯ್ತು. ನೆಕ್ಸ್ಟ್ ಟೈಮ್ ಮಾತಾಡೋಣ. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ನಾನೇ ಏನಮ್ಮಣ್ಣಿ, ಮನೆ ಹತ್ರ ನೋಡಿದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದೆ, ಈಗೇನ್ ಹೇಳ್ತೀಯ? ಓಹ್ ಅದ್ ಸರಿ, ಅವರೆಲ್ಲ ಯಾಕೆ ಕಟ್ಟಿಸ್ಕೊಂಡ್ ಬರ್ತಿದಾರ ನಿನ್ನ? ಅವ್ರ ಹತ್ರನು ಕಿರಿಕ? ಓ ಸ್ಟಾಪ್ ಸ್ಟಾಪ್. ಏನಣ್ಣ ಇಷ್ಟೊಂದು ಫಾಸ್ಟ್ ಆಗಿದ್ದೀರಾ? ಇವಳಿಗೆ ಫಾಸ್ಟ್ ಅಲ್ದೆ ಇನ್ನೇನು ರೋಸ್ ಇಟ್ಕೊಂಡು ಸ್ಲೋ ಮೋಷನ್ ಅಲ್ಲಿ ಬರ್ಬೇಕಾಗಿತ್ತಾ? ನಮ್ ಹುಡುಗ ಒಂಚೂರು ಮೈ ಮುಟ್ಟಿದಕ್ಕೆ ಚಪ್ಪಲಿ ತಗೊಂಡು ಹೊಡೆದ್ಬಿಟ್ಟಿದ್ದಾಳೆ. ಮೈ ಮುಟ್ಟಿದ್ರೆ ಮೈ ಏನ್ ಸೌದೋಗ್ತಿತ್ತ? ಅದು ಕರೆಕ್ಟ್. ಮನುಷ್ಯ ಒಳ್ಳೆ ಕೆಲ್ಸಕ್ಕೆ ಸ್ಲೋ, ಕೆಟ್ಟ ಕೆಲ್ಸಕ್ಕೆ ತಾನೆ ತುಂಬಾ ಫಾಸ್ಟ್. ಅವನ ಹತ್ರ ಏನ್ ಮಾತು? ಹೇಳ್ಕೊಂಬರೋ ಅವಳನ್ನ. ನಮ್ಮ ಹುಡುಗಂಗ ಚಪ್ಪಲಿ ಹೊಡಿತೀಯ ನೀನು? ನೀವ ಗುರು? ಗುರು ನಾವೆಲ್ಲ ನಿಮ್ ಫ್ಯಾನ್ಸ್ ಗುರು. ರೇಪ್ ಮಾಡೋರೆಲ್ಲ ನನ್ ಫ್ಯಾನ್ಸ್ ಅಂತ ಗೊತ್ತಾಯ್ತು ಅಂದ್ರೆ ಅದೇ ಚಪ್ಪಲಿ ತಂದು ನನ್ಗೆ ಹೊಡಿತಾಳೆ. ಸಾರಿ ಕೃಷ್ಣ, ನೀವು ಬೇಜಾರು ಮಾಡ್ಕೋಬೇಡಿ. ಕೃಷ್ಣ, ಫೋನ್ ಮಾಡ್ತೀನಿ, ನಾಳೆ ಟಿವಿಲಿ ಮಾತಾಡೋಣ. ನಿನ್ ಪುಣ್ಯ ನಾನು ಬಂದೆ, ನಿನ್ ಬಚಾವಾದೆ. ಇಲ್ಲ ಅಂದಿದ್ರೆ ಮುಗಿತಾ ನಿನ್ ಡ್ರಾಮಾ? ಏನ ಡ್ರಾಮಾನ? ಹೌದು. ಕಾಲೇಜಿಗೆ ಬಂದು ನನ್ ಸ್ಕೂಟಿನ್ ಪಂಚರ್ ಮಾಡೋದು, ನಾನ್ ಸ್ಕೂಟಿನ್ ತಳ್ಕೊಂಡು ಪಕ್ಕದಲ್ಲಿರೋ ಗ್ಯಾರೇಜ್ ಹೋಗೋದು, ಅಲ್ಲಿ ಈ ಪೊರ್ಕಿಗಳು ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ ಬರೋದು, ನಾನು ಅವ್ರಿಗೆ ಚಪ್ಪಲಿ ಹೊಡೆದ ತಕ್ಷಣ ಅವ್ರು ನನ್ನ ನಟಿಸ್ಕೊಂಡ್ ಬರೋದು. ಅದೇ ಟೈಮಿಗೆ ನೀನ್ ಬಂದು ಹೆಲ್ಮೆಟ್ ತೆಗಿದೆ ಪ್ರೇಮಲೋಕದ ರವಿಚಂದ್ರನ್ ತರ ಫೈಟ್ ಮಾಡೋದು. ಕೊನೆಗೆ ಹೆಲ್ಮೆಟ್ ತೆಗ್ದಾಗ ಅವರೆಲ್ಲ ನಿನ್ ಫ್ಯಾನ್ಸು ಅಂತ ಪೋಸ್ ಕೊಡೋದು. ಇದನ್ನೆಲ್ಲ ನೋಡಿ ಥ್ರಿಲ್ ಆಗಿ ಜೂಹಿ ಚಾವ್ಲಾ ತರ ನಾನ್ ಓಡ್ ಬಂದು ನಿನ್ಗೆ ಐ ಲವ್ ಯು ಹೇಳೋದು. ಇದೇ ತಾನೇ ನಿನ್ ಮಾಸ್ಟರ್ ಪ್ಲಾನು? ಹಲೋ ಮೇಡಮ್, ಹೋಲ್ಡ್ ಆನ್. ಒಳ್ಳೆ ಬ್ರೇಕ್ ಫೇಲ್ಯೂರ್ ಆಗಿರೋ ಲೋಡ್ ಲಾರಿ ತರ ಓಡ್ಬೇಡಿ. ಹಾಯ, ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ನಿನ್ನ ಲವ್ ಮಾಡೋದ್ಕಿಂತ ನಂದಿ ಬೆಟ್ಟಕ್ಕೆ ಹೋಗಿ ಟಿಪ್ಪು ಡ್ರಾಪ್ ಇಂದ ಬೀಳೋದು ಎಷ್ಟೋ ವಾಸಿ. ಏನೋ ಓನರ್ ಮಗಳು 1-2 ತಿಂಗಳು ಬಾಡಿಗೆ ಕೊಡೋದು ಲೇಟ್ ಆದ್ರೆ ಅಡ್ಜಸ್ಟ್ ಮಾಡ್ಕೋತಾಳೆ ಅಂತ ಹೆಲ್ಪ್ ಮಾಡಕ್ ಬಂದ್ರೆ ಒಳ್ಳೆ ಎಲಿಜಬೆತ್ ರಾಣಿ ತರ ಪೋಸ್ ಕೊಡ್ತೀಯ. ಇವೆಲ್ಲ ಬೇಡ ಮಣಿ. ಹಾಯ